ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾ ವಿಜಯ್ ಯೂಟ್ಯೂಬ್. ನಾನು ನಿಮ್ಮ ಪ್ರೀತಿಯ ವಿದ್ಯಾ ವಿಜಯ್. ಫ್ರೆಂಡ್ಸ್, ನೀವೆಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲರೂ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ. ಆಲ್ರೆಡಿ ನನ್ನ ತಮ್ಮನೇಲಿ ನೋಡಿ ನೀವು ತಿಳ್ಕೊಂಡಿರ್ತೀರ ಯಾವುದು ರಿಲೇಟೆಡ್ ಇರ್ಬೋದು ಈ ವಿಡಿಯೋ ಅಂತ ಹೇಳಿ. ನಾನು ಕಡಿಮೆ ತೂಕದಲ್ಲಿ ಲೈಟ್ ಆ್ಯಂಡ್ ವೆಯ್ಟಲ್ಲಿ ಬರೋ ಕೆಲವೊಂದು ಸ್ಟೋನಲ್ಲಿರುವಂಥ ಹಾಗೆ ಬೀಡ್ಸಲ್ಲಿರೋ ಜೊತೆಗೆ ಬ್ರಾಡ್ ಆಗಿ ಬರುವಂತಹ ಓಲೆಗಳು, ಸಣ್ಣದ್ರಿಂದ ಅಂದರೆ ಕಡಿಮೆ ತೂಕದಿಂದ ಜಾಸ್ತಿ ತೂಕದಲ್ಲಿ ಬರುವಂತಹ ಸ್ಟೋನ್ನ ನೀವು ಚೈನ್ ಮಾಡ್ಕೊಳ್ಳುವಂತಹ ಕೆಲವೊಂದು ಓಲೆಗಳನ್ನ ಡಿಸೈನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವೇನು ಇವಾಗ ನೋಡ್ತಾ ಇದ್ದೀರಾ ಇದೆಲ್ಲ ಜಸ್ಟ್ 2 ಗ್ರಾಮ್ಸಲ್ಲಿ ಅವೈಲಬಲ್ ಆಗುವಂತಹ ಓಲೆಗಳ ಡಿಸೈನು. ಇದು ಚಿಕ್ಕ ಮಕ್ಕಳಿಂದ ಕೂಡ ದೊಡ್ಡವರು ವೇರ್ ಮಾಡ್ಬೋದು, ಹಾಗೆ ಕಾಲೇಜ್ ವೇರು, ಹಾಗೆ ಏನಾದ್ರು ವರ್ಕ್ ಮಾಡೋ ಅಂಥವರು ಕೂಡ ಇದು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು. ತುಂಬಾ ಮ್ಯಾಚಬಲ್ ಆಗಿರುತ್ತೆ ನಿಮ್ಮ ಡ್ರೆಸ್ಸಿಗೆಲ್ಲ. ನೀವು ಸ್ಟೋನು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ರೀತಿ ಕೂಡ ನೀವು ಈ ಓಲೆಗಳಿಗೆ ಹಾಕಿಸ್ಕೊಂಡು ನೀವು ಮಾಡ್ಕೊಬೋದು. ಪರ್ಲ್ ಇಷ್ಟ ಆಗೋರು ಮುತ್ತಿನ ಹಾಕಿಸ್ಕೊಬೋದು, ರೆಡ್ ಸ್ಟೋನ್ ಹಾಕಿಸ್ಕೊಬೋದು, ಹವಳ ಹಾಕಿಸ್ಕೊಬೋದು, ಇಲ್ಲ ಇಷ್ಟ ಆಗ್ನಲ್ಲೇ ಇರೋರು ವೈಟ್ ಸ್ಟೋನಲ್ಲೂ ಕೂಡ ಹಾಕಿಸ್ಕೊಬೋದು, ಇಲ್ಲ ನಿಮ್ಮ ಮಾಂಗಲ್ಯ ಸರಿಗೆ ಮ್ಯಾಚ್ ಆಗೋ ರೀತಿಯಲ್ಲಿ ಕೂಡ ಕಪ್ಪು ಸ್ಟೋನಲ್ಲೂ ಕೂಡ ನೀವು ಮಾಡಿಸ್ಕೊಬೋದು. ಹಾಗೆ ಇವತ್ತಿನ ಗೋಲ್ಡ್ ರೇಟ್ ಬಂದು ಕರ್ನಾಟಕದಲ್ಲಿ 1 ಗ್ರಾಮಿಗೆ 6200 ರೂಪಾಯಿ ಇದೆ. ನೀವೇನಾದ್ರು 2 ಗ್ರಾಮ್ಸ್ ಇಯರಿಂಗ್ಸ್ ನೀವು ಪರ್ಚೇಸ್ ಮಾಡ್ತೀನಿ ಅಂತ ಅಂದರೆ 14,000 ಆಸುಪಾಸು ಆಗುತ್ತೆ ವಿತ್ GST ಆ್ಯಂಡ್ ಮೇಕಿಂಗ್ ಚಾರ್ಜ್ ಕೂಡ. ಹಾಗೆ ನೆಕ್ಸ್ಟ್ ಡಿಸೈನು ಕೂಡ ನೋಡೋಣ. ಈ ಡಿಸೈನು ನೀವು ಏನು ಪ್ರೀವಿಯಸಲ್ಲಿ ನೋಡಿದ್ರಿ ಅದೇ ರೀತಿ ಡಿಸೈನು, ಅದೇ ರೀತಿ ಬೀಡ್ಸ್ ವರ್ಕ್ ಆಗಲಿ ಅಥವಾ ಸ್ಟೋನ್ ವರ್ಕ್ ಆಗಲಿ ಸೇಮ್ ಆ್ಯಸ್ ಇಟ್ ಈಸ್ ಇದೆ. ಆದರೆ ತೂಕ ಬಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. 2.5 ಗ್ರಾಮಿಂದ 3.5 ಗ್ರಾಮ್ ತೂಕಕ್ಕೆ ಯಾವ ರೀತಿ ಬರ್ಬೋದು, ಯಾವ ರೀತಿ ಬ್ರಾಡಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ನೀವು ಪ್ರೀವಿಯಸಲ್ಲಿ ನೋಡೋ ಡಿಸೈನ್ 2 ಗ್ರಾಮ್ ಆಗಿರೋದ್ರಿಂದ ಅದು ಚಿಕ್ಕದಾಗಿ ಇರುತ್ತೆ. ಇದು 2.5 ಗ್ರಾಮಿಂದ 3.5 ಗ್ರಾಮ್ ತೂಕದಲ್ಲಿ ಬರೋದ್ರಿಂದ ಸ್ವಲ್ಪ ಅಗಲವಾಗಿ ಕಾಣುತ್ತೆ. ಅಲ್ದೇ ನಿಮಗೆ ಏನು ಗುಂಡ್ ಸೈಜು ಕೊಟ್ಟಿದ್ದಾರೆ ಅದು ಕೂಡ ತುಂಬ ಬ್ರಾಡಾಗಿ ಬರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಸ್ಟೋನ್ ಸುತ್ತದಲ್ಲೂ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಡಿಸೈನ ಕೊಟ್ಟಿದ್ದಾರೆ. ಹಾಗೆ ನೀವು ಅಬ್ಸರ್ವ್ ಮಾಡಿ ನೋಡಿ ಗೊತ್ತಾಗುತ್ತೆ. ಹಾಗೆ ಇವತ್ತಿನ ಗೋಲ್ಡ್ ರೇಟ್ ಏನಿದೆ ಅದ್ರದ್ದು ಅಂದಾಜಿನ ಮೇಲೆ 3 ಗ್ರಾಮಿಗೆ ಎಷ್ಟಾಗುತ್ತೆ ಅಂತ ಅಂದರೆ 23,500 ಆಗುತ್ತೆ. ಹೇಳೋಕ್ಕಾಗಲ್ಲ. ಮೇಕಿಂಗ್ ಚಾರ್ಜ್ ಪ್ಲಸ್ GST ಅಂದರೆ ಮೇಕಿಂಗ್ ಚಾರ್ಜ್ ಯಾವ ರೀತಿ ಅವರು ಇನ್ಕ್ಲೂಡ್ ಮಾಡ್ತಾರೆ ಅನ್ನೋದು ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ಆಸುಪಾಸಲ್ಲಿ ನಾನು ಇವತ್ತಿನ ರೇಟಿಗೆ ಎಷ್ಟು ಆಗ್ಬೋದು ಈ ಓಲೆ ತೊಗೊಂಡ್ರೆ ಅನ್ನೋದಕ್ಕೆ ಎಕ್ಸಾಂಪಲ್ಲು ನಿಮಗೆ ಅಮೌಂಟ್ನ ಹೇಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಡಿಸೈನು ಕೂಡ ನೋಡೋಣ. ಈ ಡಿಸೈನು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ಇದು ತೂಕ ಬಂದು 3 ಗ್ರಾಮಿಂದ 5 ಗ್ರಾಮ್ ತೂಕದೊಳಗೆ ಬರುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಲೈಟ್ ಆ್ಯಂಡ್ ವೈಟಲ್ಲಿ ಇರೋದ್ರಿಂದ ನಿಮಗೆ ಆ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ. ಮುತ್ತಾಗಲಿ, ರತ್ನ ಆಗಲಿ, ಹವಳ ಆಗಲಿ, ಹಾಗೆ ಕಪ್ಪು ಮಣೆ ಆಗಲಿ ಎಲ್ಲ ರೀತಿಲೂ ಇದೆ. ಹಾಗೆ ಏನಾದರೂ ಕಾಂಬಿನೇಷನಲ್ಲೂ ಬೇಕು ಅನ್ನೋರಿಗೂ ಕೂಡ ನಾನು ಆ ರೀತಿ ಓಲೆಗಳು ಯಾವ ರೀತಿ ಬರ್ಬೋದು ಅನ್ನೋದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಕಪ್ಪು ಮಣ್ಣಿನಲ್ಲಿರುವಂತಹ ಓಲೆ ಏನು ಡಿಸೈನ್ ಇದೆ ಅದಕ್ಕೆ ನಿಮಗೆ ಹವಳ, ಜೇಡ ಅಥವಾ ಮುತ್ತು, ರತ್ನ ಬಂದರೆ ಯಾವ ರೀತಿ ಕಾಣುತ್ತೆ ಅನ್ನೋದು ಕೂಡ ಎಕ್ಸಾಂಪಲಿಗೋಸ್ಕರ ನಿಮಗೆ ಆ ಡಿಸೈನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಿಮಗೆ 2 ರೀತಿ ಡಿಸೈನು ಬರ್ತಾ ಇದೆ. ಒಂದು ರೌಂಡ್ ಶೇಪಲ್ಲಿರುವಂತಹ ಡಿಸೈನು, ಹಾಗೆ ಸ್ಕ್ವೇರ್ ರೀತಿಲಿರುವಂತಹ ಡಿಸೈನು. ತುಂಬಾ ಲೈಟ್ ಆ್ಯಂಡ್ ವೈಟಲ್ಲಿ ಬರುತ್ತೆ. ಹಾಗೆ ತುಂಬ ಫ್ಯಾಷನ್ ಆಗಿ ಕೂಡ ಕಾಣುತ್ತೆ. ನಿಮ್ಮ ಯಾವುದೇ ಡ್ರೆಸ್ ಹಾಕೊಬೋದು ಅಥವಾ ಸ್ಯಾರಿ ಹಾಕೊಬೋದು. ಯಾವುದೇ ಒಂದು ಸ್ಯಾರಿ ತೊಗೊಂಡ್ರು ಕೂಡ ಯಾವುದಾದ್ರೂ ಒಂದು ಕಲರ್ ಕಾಂಬಿನೇಷನ್ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಕಾಂಬಿನೇಷನ್ ಕೂಡ ಮಾಡಿಸ್ಕೊಬೋದು. ಅಥವಾ ಇಲ್ಲ ನನಗೆ ಸಿಂಗಲ್ ಆಗಬೇಕು ಅನ್ನೋರು ಕೂಡ ಈ ಮುತ್ತಿರೋರು ಮುತ್ತಿನ ಸರಕ್ಕೆ ಮ್ಯಾಚ್ ಮಾಡ್ಕೊಬೋದು. ಅಥವಾ ಕಪ್ಪು ಮಣಿ ಸರ, ತಾಳಿ ಸರ ಇಟ್ಕೊಂಡಿರೋ ಕೂಡ, ಅಥವಾ ಏನಾದರೂ ಹವಳದಲ್ಲಿ ಅಥವಾ ಸರ ಮಾಡಿಸ್ಕೊಂಡಿದ್ರೆ ಅಥವಾ ಜೇಡದಲ್ಲಿ ಏನಾದರೂ ಸರ ಮಾಡಿಸ್ಕೊಂಡಿದ್ರೆ ಅವರು ಕೂಡ ಸಿಂಗಲ್ ಆಗಿ ಮಾಡಿಸ್ಕೊಬೋದು ಅಥವಾ ಕಾಂಬಿನೇಷನಲ್ಲೂ ಕೂಡ ಮಾಡಿಸ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ 40+ 50+ ಇರೋಂತಹ ಮಹಿಳೆಯರು ಇದನ್ನು ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣ್ತಿರುತ್ತೆ. ಓಲೆಗಳಿಗೆ ತುಂಬ ಡೀಸೆಂಟಾಗಿ ಕೂಡ ಇರುತ್ತೆ. ಹಾಗೆ ಯಾರು ಕೂಡ ಇದನ್ನು 3 ಗ್ರಾಮಿಂದ 5 ಗ್ರಾಮ್ ಒಳಗೆ ಬರುತ್ತೆ ಅಂತ ಅಂದ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನೋಡಿದವ್ರಿಗೆ ತುಂಬಾ ಲೈಟ್ ಆ್ಯಂಡ್ ವೈಟ್ ಆಗಿ, ಬ್ರಾಡಾಗಿ, ಅಗಲವಾಗಿ ಕಾಣೋದ್ರಿಂದ ತುಂಬಾ ತೂಕ ಜಾಸ್ತಿ ಇದೆ ಅಂತ ಅನಿಸ್ಬೋದು. ಹಾಗೆ ನಾನೊಂದು ಬೆಸ್ಟ್ ಒಪಿನಿಯನ್ ಏನು ಕೊಡ್ತೀನಿ ಅಂತ ಅಂದರೆ ಇದೆಲ್ಲ ನಿಮಗೆ 3 ಗ್ರಾಮಿಂದ 5 ಗ್ರಾಮ್ ತೂಕದಲ್ಲಿ ಬರೋದ್ರಿಂದ ಇದ್ರದ್ದು ಏನು ನಿಮಗೆ ಒಳಗಡೆ ಚಿನ್ನ ನಿಮಗೆ ಅದು ಥ್ರೆಡ್ಡನ್ನ ಯೂಸ್ ಮಾಡಿರ್ತಾರೆ. ಆ ಮಣಿಗಳಿಗೆಲ್ಲ ತುಂಬ ಲೈಟಾಗಿ ಕೊಟ್ಟಿರ್ತಾರೆ. ಸೊ ಹಂಗಾಗಿ ನಿಮ್ಗೇನಾದ್ರು ಮಲಗಿದಾಗ ಬೆಂಡಾಗೋ ಚಾನ್ಸಸ್ ಇರುತ್ತೆ. ಹಾಗೆ ನೀವು ಯೂಸ್ ಮಾಡಿದಾಗ ಯಾವುದೇ ರೀತಿ ಬೆಂಡಾಗ್ಬೋದು ಅಥವಾ ಹಾಳಾಗ್ಬೋದು ಅಥವಾ ಥ್ರೆಡ್ ಮುರ್ಕೊಬೋದು. ಸೊ ಹಾಗಾಗಿ ನೀವು ಏನು ಮಾಡಿ ಅಂತ ಅಂದರೆ ಏನು 1 ಗ್ರಾಮ್ 1.5 ಗ್ರಾಮ್ ಹೆಚ್ಚಿಗೆ ಹಾಕಿಸ್ಕೊಂಡು ನೀವು ಒಂದು 5ರಿಂದ 5 ಗ್ರಾಮ್ ಇದೆ ಒಂದು 6-7 ಗ್ರಾಮಲ್ಲಿ ನೀವು ಮಾಡಿಸ್ಕೊಂಡ್ರೆ ತುಂಬ ಬಿಗಿಯಾಗಿ ಕೂಡ ಬರುತ್ತೆ. ಹಾಗೆ ಓಲೆನೂ ಕೂಡ ತುಂಬ ಲಾಂಗ್ ಆಗಿ ಯೂಸ್ ಮಾಡ್ಬೋದು.
ಹಾಗೆ 3 ಗ್ರಾಮ್ ತೂಕಕ್ಕೆ ಇವತ್ತಿನ ಗೋಲ್ಡ್ ರೇಟ್ ಪ್ರಕಾರ ನೀವು ತಗೋತೀನಿ ಅಂದರೆ 21,500 ಆಗುತ್ತೆ. 5 ಗ್ರಾಮಿಗೆ ಬಂದು 34,000 ಆಗುತ್ತೆ. ಹಾಗೆ ಇದನ್ನು ನಾನು ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ, ಇದೇ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಗೋಲ್ಡ್ ರೇಟು ಪ್ರತಿದಿನವೂ ಬೇರೆ ಬೇರೆ ರೀತಿ ಆಗ್ತಿರುತ್ತೆ. ಹಾಗೆ ಜ್ಯುವೆಲರಿ ಶಾಪಲ್ಲೂ ಕೂಡ ನಿಮಗೆ ಮೇಕಿಂಗ್ ಚಾರ್ಜಸ್ ಬಂದು ಆ ಡಿಸೈನ್ಗೆ ಬೇರೆ ಬೇರೆ ರೀತಿಯೂ ಕೂಡ ಅವರು ಫಿಕ್ಸ್ಡ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ನಾನು ಇಷ್ಟೇ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಏನು ನಿಮಗೆ GST ಆಗಲಿ, ಮೇಕಿಂಗ್ ಚಾರ್ಜಸ್ ಆಗಲಿ, ಅಥವಾ TDS ಆಗಲಿ, ಹಾಗೆ ಗೋಲ್ಡ್ ರೇಟ್ ಏನಿದೆ ಅದ್ರದ್ದು ಎಲ್ಲ ಆಜುಬಾಜಿನಲ್ಲಿ ಎಷ್ಟು ಬರ್ಬೋದು ಅನ್ನೋದು ಒಂದು ನಿಮಗೆ ಅಮೌಂಟ್ ಹೇಳ್ತಿದ್ದೀನಿ. ನೀವು ಇಷ್ಟಕ್ಕೆ ತಗೋಬೋದು ಅಂತಲೂ ಹೇಳೋಕ್ಕಾಗಲ್ಲ. ಒಂದು 500, 1,000 ಮುಂದೆ ಆಗ್ಬೋದು ಅಥವಾ ಕಮ್ಮಿ ಆಗ್ಬೋದು. ಏನಾದ್ರು ಇನ್ ಕೇಸ್ ನೀವೇನಾದ್ರು ತಗೊಳ್ಳೋ ದಿವಸ ಏನಾದ್ರು ಒಂದು 50-100 ಗೋಲ್ಡ್ ರೇಟ್ ಕಮ್ಮಿ ಇತ್ತು ಅಂತ ಅಂದರೆ ನೀವೇ 500 ಜಾಸ್ತಿ ಆಗ್ಬೋದು ಅಥವಾ 1,000 ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಹಾಗೆ ಈ ಡಿಸೈನ್ಗಳನ್ನ ನೋಡಿ ತುಂಬಾ ಫ್ಯಾಷನಬಲ್ ಆಗಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಏನು ಒಂದು 30+ ಕೂಡ ಇರೋವಂತಹ ಏಜವರು ಎಲ್ಲರೂ ಯೂಸ್ ಮಾಡಿ ಚೆನ್ನಾಗಿರುತ್ತೆ. ಹಾಗೆ ಇಷ್ಟ ಆಯಿತು ಅಂತ ಅಂದರೆ ಕೆಲವೊಂದು ಡಿಸೈನ ನೀವು ಕೂಡ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಬೋದು. ಹಾಗೆ ಕೆಲವೊಂದು ಶಾಪ್ ಅಡ್ರೆಸ್ಸು ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ಜನ ಶಾಪ್ ಅಡ್ರೆಸ್ ಹೇಳಿ ಮೇಡಮ್ ಅಂತಂದ್ರೆ ನಾನು ಪ್ರತಿಯೊಂದು ವೀಡಿಯೋಗೂ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅವ್ರು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಅವ್ರು ಖಂಡಿತ ಹೆಲ್ಪ್ ಮಾಡ್ತಾರೆ. ಹಾಗೆ ಈಗ ಬರ್ತಿರೋವಂಥ ಡಿಸೈನು ನಿಮಗೆ ಮಧ್ಯದಲ್ಲಿ ಸ್ಟೋನ್ನ ಚೇಂಜ್ ಮಾಡಿಕೊಂಡು ನಿಮಗೆ ಮ್ಯಾಚಿಂಗ್ ಆಗೋ ರೀತಿಯಲ್ಲಿ ನೀವು ಹಾಕೊಳ್ಳೋ ಅಂತಹ ಓಲೆಗಳನ್ನ ನಾನು ತೋರಿಸ್ತಾ ಇದ್ದೀನಿ. ನಿಮ್ಗೆ ಏನು ಅದು ಮಧ್ಯದಲ್ಲಿ ಸ್ಟೋನ್ ಬರ್ತಾ ಇದೆ ಅದನ್ನು ನೀವು ಕಾಂಬಿನೇಷನಲ್ಲಿ ಅಥವಾ ನಿಮ್ಗೇನು ಡ್ರೆಸ್ ಇರುತ್ತೆ ಅದಕ್ಕೆ ತಕ್ಕಂತೆ ನೀವು ರೆಡ್ ಆಗಲಿ, ವೈಟ್ ಆಗಲಿ, ಗ್ರೀನ್ ಆಗಲಿ ಎಲ್ಲ ರೀತಿ ಸ್ಟೋನಲ್ಲಿ ನೀವು ಬದಲಾಯಿಸ್ಕೊಂಡು ಕೂಡ ಹಾಕೊಬೋದು. ಅಥವಾ ಕೆಲವರು ಏನಾದ್ರು ಬ್ರಾಡ್ ಆಗಿರೋ ಬೇಕಾಗಿರುವಂತಹ ಓಲೆಗಳ ಡಿಸೈನ್ ಬೇಕು ಅನ್ನೋರ್ಗೂ ಕೂಡ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೋರಿಸ್ತಾ ಇದ್ದೀನಿ. ದಯವಿಟ್ಟು ನೋಡಿ, ಯಾವುದೇ ರೀತಿ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಇಷ್ಟ ಆಯಿತು ಅಂತ ಅಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗುತ್ತೆ ಈ ಡಿಸೈನ್ಗಳನ್ನ ನೋಡಿದ ಮೇಲೆ. ಹಾಗೆ ವಿಡಿಯೋನ ನೋಡಿದ ಮೇಲೆ ಮರೆಯದೇ ನನ್ನ ಚಾನಲ್ ಹೊಸಬ್ರು ಏನಾದ್ರು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ಲಿ ಬೇರೆ ಇರುವಂತಹ ಗೋಲ್ಡ್ ವಿಡಿಯೋಗಳನ್ನು ನೋಡಿ ಇಷ್ಟಪಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ.